ಹಾಯ್ ಅಲ್ಲಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಅದಿಷ್ಟು ಬೇಗ ಕಳೆದೋಯ್ತು ಗೊತ್ತಾಗಲಿಲ್ಲ 2025. ಸೊ ಸಿನಿಮಾಗಳು ಕೂಡ ಒಂದು ರೀತಿಯಲ್ಲಿ ಹೆಸರು ಮಾಡಿತು ಈ ವರ್ಷ. ಸೊ ಏನಾಯಿತು, ಏನು ಕತೆ 2025 ಚಿಕ್ಕದಾಗಿ ಒಂದು ರೀಕ್ಯಾಪು ಮಾತಾಡ್ತಾ ಇದ್ದೀನಿ. ಸೊ ತಡ ಮಾಡೋಕ್ಕೋಗಲ್ಲ, ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಮ್ಮ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಹೇಳಬೇಕು ಅಂತಂದರೆ 2025 ತುಂಬಾ ಒಂದು ವೇಗವಾಗಿ ಕಳೆದೋಯ್ತು. ಅದರಲ್ಲೂ ಕೂಡ ಸಿನಿಮಾ ರಿಲೀಸ್ಗೆ ತುಂಬ ವೇಟ್ ಮಾಡ್ತಾಯಿದ್ವಿ. ಸೊ ಎಕ್ಕ ಸಿನಿಮಾದಿಂದ ಸ್ಟಾರ್ಟ್ ಆಯಿತು. ಸೊ ಎಕ್ಕ ಆಗಿರ್ಬೋದು, ಕಾಂತಾರ ಆಗಿರ್ಬೋದು, ಸೂಫ್ರಮ್ಸು ಆಗಿರ್ಬೋದು, ಆ್ಯಂಡ್ ಈಗ ರಿಲೀಸ್ ಆದಂತಹ ಮಾರ್ಕು 45, ಡೆವಿಲ್. ಸೊ ಎಲ್ಲ ಸಿನಿಮಾಗಳು ಆ್ಯಂಡ್ ನಾನು ಮೇಜರ್ ಆಗಿರೋದು ಹೇಳ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು ಈ ಒಂದು 2025 ಒಳ್ಳೆ ಮನೋರಂಜನೆ ಕೊಟ್ಟಂಥ ಸಿನಿಮಾಗಳು. ಆ್ಯಂಡ್ 2025 ನಾವು ಬರ್ತೀವಿ ಅಂತ ಹೇಳಿ ಆ್ಯಂಡ್ ಪೋಸ್ಟ್ಪೋನ್ ಆದಂಥ ಸಿನಿಮಾಗಳು ಕೂಡ ಇರುವಂಥದ್ದು. ಅದು ಯಾವುದು ಅನ್ನೋದು ಕೂಡ ಮುಂದಿನದಲ್ಲಿ ಹೇಳ್ತೀನಿ. ಈಗ ಮೊದಲೇದಾಗಿ 2025 ನಿಮಗೆಲ್ಲರೂ ಗೊತ್ತಿರೋ ಹಾಗೆಯೇ ಕಾಂತಾರ ಸಿನಿಮಾ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿದಂಥ ಸಿನಿಮಾ. ಕಾಂತಾರ ಹೇಗೆ ಒಂದು ಕ್ರಿಯೇಟ್ ಮಾಡ್ತು, ಸೊ ಕಾಂತಾರ ಚಾಪ್ಟರ್ 1 ಅದಕ್ಕಿಂತ 2 ಪಟ್ಟು ಒಂದು ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಅನ್ನುವಂಥದ್ದು ಇಡೀ ವರ್ಲ್ಡ್ ವೈಡ್ಗೆ ಮತ್ತೆ ತೋರಿಸ್ಕೊಟ್ಟಿರುವಂಥ ಸಿನಿಮಾ. ಸೊ ಅದು ಆಗ್ತಿದ್ದ ಹಾಗೆಯೇ ಸೊ ಎಲ್ಲರೂ ಈಗ ನಾವು ಒಂದು ಸಿನಿಮಾ ಅಂತ ಬಂದಾಗ ಓನ್ಲಿ ಫಾರ್ ನಮ್ಮ ಕರ್ನಾಟಕ ಬಿಟ್ಟು ಕರ್ನಾಟಕ ಹೊರತುಪಡಿಸಿ ಎಲ್ಲ ಆಡಿಯನ್ಸ್ಗಳು ಏನು ನೋಡ್ತಾರೆ. ಸೊ ಒಂದು ರೀತಿಯಲ್ಲಿ ನಮಗೆ ಖುಷಿ ತರುವಂಥ ವಿಚಾರ. ಯಾಕಂದರೆ ಪ್ರೌಡ್ ಟು ಕನ್ನಡಿಗಾಸ್. ಯಾಕೆಂದರೆ ನಮಗೊಂದು ಹೆಮ್ಮೆ ಆಗುತ್ತೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಕನ್ನಡ ಸಿನಿಮಾ ಸೊ ಬೇರೆ ಒಂದು ಭಾಷೆಯಲ್ಲಿ ಆಗಿರ್ಬೋದು, ಬೇರೆ ಒಂದು ದೇಶದಲ್ಲಾಗಿರ್ಬೋದು ಸಿನಿಮಾ ಅಷ್ಟರ ಮಟ್ಟಿಗೆ ಹೆಸರು ಮಾಡ್ತಾ ಇದೆ ಅಂದಾಗ ನಿಜವಾಗ್ಲೂ ನಮಗೆ ಪ್ರೌಡ್ ಫೀಲ್ ಇದ್ದೇ ಇರುತ್ತೆ. ಸೊ ಈ ವರ್ಷದಲ್ಲಿ ಕಾಂತಾರ ಕೂಡ ಆ ಒಂದು ತನ್ನ ಒಂದು ಚಾಪನ್ನು ಇನ್ನೂ ಕೂಡ ಒಂದು ಎಕ್ಸ್ಟೆಂಡ್ ಮಾಡಿರುವಂಥದ್ದು, ಇನ್ನೂ ಚಾಪ್ಟರ್ 2ಗೆ ಆಡಿಯನ್ಸ್ಗನ್ನು ಇನ್ನೂ ಕೂಡ ಇಂಪ್ರೆಸ್ ಮಾಡಿರುವಂಥದ್ದು ಯಾವುದೇ ಡೌಟ್ ಇಲ್ಲ. ಆ್ಯಂಡ್ ಸೂಫ್ರಮ್ಸೋ ಆಗಿರ್ಬೋದು. ಸೊ ಸೂಫ್ರಮ್ಸೋ ನೋಡಿದಾಗೇ ಅನ್ಎಕ್ಸ್ಪೆಕ್ಟೆಡ್ ಸಿನಿಮಾ. ಆ ಸಿನಿಮಾ ಅಷ್ಟರ ಮಟ್ಟಿಗೆ ಹೋಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಯಾರಿಗೂ ಕೂಡ. ಯಾಕೆಂದರೆ ಆ ಸಿನಿಮಾದ ಪೋಸ್ಟರ್ಸನ್ನು ನಾನೇ ಫಸ್ಟಲ್ಲಿ ನೋಡಿದಾಗ, ಸೂಫ್ರಮ್ಸೋ ಅನ್ನೋದು ನೋಡಿದಾಗ ಯಾವುದೇ ಸಿನಿಮಾದ ಒಂದು ಕ್ಯಾರೆಕ್ಟರ್ಗಳು ರಿವೀಲ್ ಆಗಿರಲಿಲ್ಲ ಆ ಒಂದು ಪೋಸ್ಟರ್ಸ್ಗಳಲ್ಲಿ. ಸೊ ಅನಿಮೇಟೆಡ್ ಆಗಿತ್ತು, ಬಟ್ ಇವರೇ ಅಂತ ಪರ್ಟಿಕ್ಯುಲರಾಗಿ ಗೊತ್ತಾಗ್ತಾ ಇರಲಿಲ್ಲ. ಸೊ ಅದು ನೋಡಿದಾಗ ನೋಡಿ ಆ ಕಾಮಿಡಿ ಜಾನರು, ಆ ಒಂದು ಹೊಸತನ ಎಲ್ಲ ಒಂದು ಆಡಿಯನ್ಸ್ಗಳಿಗೆ ಇಷ್ಟ ಆಯಿತು. ತುಂಬಾ ಒಂದು ಅದ್ಭುತವಾದಂಥ ಒಂದು ವೀಕ್ಷಣೆಯನ್ನು ಪಡೆದಂಥ ಸಿನಿಮಾ ಅನ್ನೋದು ಕೂಡ ಆಯಿತು. ಸೊ ಇದಾದ ಮೇಲೆ ಸೊ ರೀಸೆಂಟಾಗಿ ಗೊತ್ತಿರೋ ಹಾಗೆ ಮಾರ್ಕ್ ಆಗಿರ್ಬೋದು, ಡೆವಿಲು ಮತ್ತು 45 ಆ್ಯಂಡ್ ಇದು ಇವನ್ನೆಲ್ಲ ಹೊರತುಪಡಿಸಿ ದೊಡ್ಡ ಸಿನಿಮಾಗಳು, ದೊಡ್ಡ ಸ್ಟಾರ್ ನಟರ್ ಸಿನಿಮಾಗಳು ಹೊರತುಪಡಿಸಿ ಸೊ ತುಂಬ ಸಿನಿಮಾಗಳು ಬಂದಿರುವಂಥದ್ದು. ಎಲ್ಲ ಸಿನಿಮಾಗಳು ಕೂಡ ಒಂದು ಒಳ್ಳೆ ಎಂಟರ್ಟೈನಿಂಗ್ ಕೊಟ್ಟಿರುವಂಥ ಸಿನಿಮಾ ಆಗಿತ್ತು. ಬಟ್ ಅದ್ರ ಜೊತೆಗೇ ಈಗ ಮುಂಬರುವ ದಿನಗಳಿಗೆ ನಾವು ನೋಡೋದಾಯಿತು ಅಂತಂದರೆ 2026ಕ್ಕೆ ಯಾವ ಸಿನಿಮಾಗೆಲ್ಲ ವೇಟ್ ಮಾಡ್ತಾ ಇದ್ದೀವಿ ಅನ್ನೋವಂಥದ್ದು ಎಲ್ಲರೂ ಗೊತ್ತಿರುವಂಥದ್ದು. ಒಂದು ಮೇಜರ್ ಆಗಿ ಟಾಕ್ಸಿಕ್ಕು ಆ್ಯಂಡ್ KD. ಆ್ಯಂಡ್ ಅಪ್ಕಮಿಂಗ್ ಡೇಸಲ್ಲಿ ಇನ್ನೂ ಕೆಲವೊಂದು ಸಿನಿಮಾಗಳ ರಿಲೀಸ್ ಅನೌನ್ಸ್ಮೆಂಟ್ ಕೂಡ ಜಾನ್ವರಿಯಲ್ಲಿ ಆಗುವಂಥ ಸಾಧ್ಯತೆಗಳಿದೆ ಅನ್ನೋ ಕೂಡ ಮಾಹಿತಿ ಬಂದಿದೆ. ಸೊ ನೋಡೋಣ ಜಾನ್ವರಿಲಿ ಒಂದು ಯಾವ್ಯಾವ ರೀತಿಯಾಗಿ ಒಂದು ಸಿನಿಮಾದ ರಿಲೀಸ್ ಡೇಟ್ ಆಗಿರ್ಬೋದು, ಸಿನಿಮಾಗಳ ಅಪ್ಡೇಟ್ ಆಗಿರ್ಬೋದು ಯಾವ ರೀತಿ ಕೊಡ್ತಾರೆ ಅಂತ. ಬಟ್ 2025 ನಾನು ಆಗಲೇ ಹೇಳಿದಾಗೇ ತುಂಬ ಒಂದು ಲೇಟಾಗಿ ಸಿನಿಮಾಗಳು ರಿಲೀಸ್ ಸ್ಟಾರ್ಟ್ ಆಗ್ತಾ ಹೋಯಿತು. ಬಟ್ 2026 ಟಾಕ್ಸಿಕ್ಕಿಂದ ಒಂದು ಮಾರ್ಚಿಂದನೇ ಒಂದು ದೊಡ್ಡ ಸಿನಿಮಾಗಳಿಂದ ಒಂದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅನ್ನೋವಂಥದ್ದು ಒಂದು ಖುಷಿ ತರುವಂಥ ವಿಚಾರ. ಸೊ ಏನೇ ಇರಲಿ, ಸಿನಿಮಾ ಅಂತ ಬಂದಾಗ ನ್ಯೂ ಕಮರ್ ಸಿನಿಮಾ ಆಗಿರ್ಬೋದು, ಸ್ಟಾರ್ ನಟರ್ ಸಿನಿಮಾ ಆಗಿರ್ಬೋದು, ಏನೇ ಆಗಿರ್ಬೋದು. ಸೊ ಅಪ್ಕಮಿಂಗ್ ಡೇಸ್ ಬರುವಂಥ ಡೇಸಲ್ಲಿ ಎಲ್ಲ ಸಿನಿಮಾಗಳಿಗೂ ಕೂಡ ಒಳ್ಳೆ ಪ್ರೋತ್ಸಾಹ ಸಿಗಲಿ. ಆ್ಯಂಡ್ ಎಲ್ಲ ಒಂದು ಒಳ್ಳೆ ಹೊಸ ನಿರ್ದೇಶಕರಾಗಿರ್ಬೋದು, ಹೊಸ ಒಂದು ಚಿತ್ರದ ತಂಡಗಳಾಗಿರ್ಬೋದು. ಸೊ ಎಲ್ಲರೂ ಕೂಡ ಒಂದು ಪ್ರತಿಭೆಗಳು ಮುಂದೆ ಬರಬೇಕು ಕನ್ನಡ ಇಂಡಸ್ಟ್ರಿ ಅನ್ನುವಂಥದ್ದು 2026 ನನ್ನ ಒಂದು ಆಶಯ. ಸೊ ಎಲ್ಲ ಸಿನಿಮಾಗಳಿಗೂ ಸಪೋರ್ಟ್ ಮಾಡೋಣ. ಖಂಡಿತವಾಗ್ಲೂ ಎಲ್ಲ ಒಂದು ಹೊಸ ಪ್ರತಿಭೆಗಳು, ಡೈರೆಕ್ಟರ್ಸ್ ಆಗಿರ್ಬೋದು, ಹೀರೋಸ್ಗಳಾಗಿರ್ಬೋದು, ಸೊ ಕಾಮಿಡಿ ಜಾನರ್ ಬಂದಿರುವಂಥ ಸಿನಿಮಾಗಳಾಗಿರ್ಬೋದು, ಎಲ್ಲ ಸಿನಿಮಾಗಳು ಕೂಡ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗಲಿ 2026. ಆ್ಯಂಡ್ ಈ ಡಿಸೆಂಬರಲ್ಲಂತೂ ಡಬಲ್ ಧಮಾಕ ಕೊಟ್ಬಿಟ್ಟಿದ್ದಾರೆ, ಡಬಲ್ ಅಲ್ಲ ತ್ರಿಬಲ್ ಧಮಾಕ. ಸೊ ಡೆವಿಲ್ಲು, ಮಾರ್ಕು 45 3 ಸಿನಿಮಾಗಳು ಕೂಡ ಡಿಸೆಂಬರಲ್ಲಿ ರಿಲೀಸ್ ಆಯಿತು. ಇನ್ನು ಅಪ್ಕಮಿಂಗ್ ಡೇಸಲ್ಲಿ ವೇಟಿಂಗ್ ಅಂತೂ ತುಂಬ ಇದೆ. ಸೊ ಎಲ್ಲರೂ ಕೂಡ ಆಲ್ಮೋಸ್ಟ್ ಕಾಯ್ತಾ ಇದ್ದಾರೆ. ನನಗೆ ಗೊತ್ತು ಟಾಕ್ಸಿಕ್ಕಿಗೆ ಮಾತ್ರ ತುಂಬ ಒಂದು ವೇಟಿಂಗ್ ಇರುವಂಥದ್ದು. ಆ್ಯಂಡ್ KD ಸಿನಿಮಾ ಕೂಡ ವೇಟಿಂಗ್ ಇರುವಂಥದ್ದು. ಆ್ಯಂಡ್ ಸುಮಾರು ಚಿತ್ರಗಳ ಒಂದು ಅಪ್ಡೇಟ್ ಆಗಿರ್ಬೋದು, ಎಲ್ಲ ಸಿನಿಮಾಗಳ ಅಪ್ಡೇಟ್ಗಳು ಕೂಡ ತುಂಬ ವೇಟಿಂಗಲ್ಲಿದ್ದೀವಿ. ಸೊ ನೋಡೋಣ 2026 ಯಾವ ರೀತಿಯಲ್ಲಿ ಕನ್ನಡ ಇಂಡಸ್ಟ್ರಿಗೆ ಲಕ್ ಆಗಿರುತ್ತೆ ಅನ್ನುವಂಥದ್ದು. ಆ್ಯಂಡ್ ಈ ವರ್ಷದಲ್ಲಿ ನಿಮಗೆ ಯಾವ ಸಿನಿಮಾ ತುಂಬ ಇಷ್ಟ ಆಯಿತು, ಯಾವ ಸಿನಿಮಾನ ನೀವು ಅತಿ ಹೆಚ್ಚು ಬಾರಿ ನೋಡಿದ್ರಿ ಅನ್ನುವಂಥದ್ದನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ನೀವೆಲ್ಲ ಕೇಳೋದಾದರೆ ನೀನು ಯಾವುದು ಅತಿ ಹೆಚ್ಚಾಗಿ ಸಿನಿಮಾನ ನೋಡಿದೆಯಪ್ಪ ಅಂದರೆ, ನಾನು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ವರ್ಷದಲ್ಲಿ ನಾನು ಅತಿ ಹೆಚ್ಚಾಗಿ ನೋಡಿದಂಥ ಸಿನಿಮಾ ಅಂದರೆ ಒಂದು 6 ಇಂದ 7 ಟೈಮ್ಸ್ ನೋಡಿದ್ದೀನಿ, ಇನ್ಕ್ಲೂಡಿಂಗ್ OTT ಸೇರಿಸ್ಬಿಟ್ಟು
ಕಾಂತಾರ ಸಿನಿಮಾ. ಸೊ ಕಾಂತಾರ ಚಾಪ್ಟರ್ 1 ನಾನು ಒಂದು 5 ಸಲ ಥಿಯೇಟ್ರಲ್ಲಿ ನೋಡಿದೆ, ಒಂದು 2 ಸಲ OTT ಪ್ಲ್ಯಾಟ್ಫಾರ್ಮಲ್ಲಿ ನೋಡಿದ್ದೀನಿ. ಸೊ ಅದು ನಾನು ಮೋಸ್ಟ್ ವ್ಯೂ ಮಾಡಿದಂಥ ಸಿನಿಮಾ ಈ ವರ್ಷದಲ್ಲಿ. ಸೂಫ್ರಮ್ ಸೊ 2 ಸಲ ನೋಡಿದ್ದೀನಿ ಬಿಕಾಸ್ ಆಫ್ ಕಾಮಿಡಿ. ಆ್ಯಂಡ್ ಸೊ ಈಗ ಎಲ್ಲ ಸಿನಿಮಾಗಳು ಕೂಡ ಒಂದು ರೀತಿಯಲ್ಲಿ ಖುಷಿ ಕೊಡ್ತಾ ಇರುವಂಥದ್ದು. ಆ್ಯಂಡ್ ಈಗ ಡೆವಿಲ್ ಕೂಡ ಮತ್ತು ಮಾರ್ಕ್ ಕೂಡ ಮತ್ತು 45 ಕೂಡ, ಸೊ 3 ಸಿನಿಮಾಗಳು ಕೂಡ ತುಂಬ ಅದ್ಭುತವಾಗಿ ರನ್ ಆಗ್ತಿರುವಂಥದ್ದು, ಖುಷಿ ತರುವಂಥ ವಿಚಾರ. ಎಲ್ಲರೂ ಕೂಡ ಒಂದು ಚಾಲೆಂಜಿಂಗ್ ಅಂದ್ಕೊಂಡಿದ್ರು, ಒಂದು ತಿಂಗಳಲ್ಲಿ 3 ಸ್ಟಾರ್ ಸಿನಿಮಾಗಳು ರಿಲೀಸ್ ಆಗುತ್ತೆ, ಏಕೆ ಸಾಧ್ಯ, ಆಡಿಯನ್ಸ್ಗಳು ಬರ್ತಾರ ಅಂತ. ಬಟ್ ಸಿನಿಮಾ ನೋಡೋಕ್ಕೆ ಆಡಿಯನ್ಸ್ ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಸೊ ಅದು ಖಂಡಿತವಾಗ್ಲೂ ಕನ್ನಡ ಇಂಡಸ್ಟ್ರಿಯಲ್ಲಿ ಪ್ರೂವ್ ಮಾಡಿದೆ. ಈ 3 ಸಿನಿಮಾ ರಿಲೀಸ್ ಆಗಿ ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಯಾಕೆಂದರೆ ಈ ಥರ ಸಿನಿಮಾಗಳು ರಿಲೀಸ್ ಆಗೋದು ತುಂಬಾ ರೇರ್ ಕನ್ನಡ ಇಂಡಸ್ಟ್ರಿಯಲ್ಲಿ. ಸೊ ಈಗ 3 ಸಿನಿಮಾಗಳು, ಅದು ಸ್ಟಾರ್ ನಟರ ಸಿನಿಮಾಗಳು ರಿಲೀಸ್ ಆಗಿ, ಸೊ ಜನ ಬರ್ತಾರಾ ಇಂಡಸ್ಟ್ರಿಲಿ ಒಂದು ಇರುತ್ತೆ, ಜನ ಬರ್ತಾರಾ ಒಂದೇ ತಿಂಗಳಲ್ಲಿ 3 ಸಿನಿಮಾ ಮಾಡಿದ್ರೆ ಅಂತ. ಬಟ್ ಅದಕ್ಕೆಲ್ಲ ಬ್ರೇಕ್ ಹಾಕಿದ್ದಾರೆ ಆಡಿಯನ್ಸು. ಖಂಡಿತವಾಗ್ಲೂ ಸಿನಿಮಾಗೆ ಬರ್ತಾರೆ, ನೋಡ್ತಾರೆ ಅನ್ನುವಂಥದ್ದನ್ನು ಈ 3 ಸಿನಿಮಾಗಳಿಂದ ಗೊತ್ತಾಗಿರುವಂಥದ್ದು. ಸೊ ಇದೊಂದು ರೀತಿಯಲ್ಲಿ ಬೂಸ್ಟಪ್ ಇದ್ದಂಗೆ. ಸೊ ಅಪ್ಕಮಿಂಗ್ ಡೇಸಲ್ಲಿ ಈ ರೀತಿಯಾದಂಥ ಒಂದು ವಿಚಾರಗಳು, ಒಂದೇ ತಿಂಗಳಲ್ಲಿ ದೊಡ್ಡ ದೊಡ್ಡ ಸಿನಿಮಾ ಬರ್ಬೋದಾ ಬರಬಾರ್ದು ಅನ್ನೋದಕ್ಕೆ ನಾಂದಿ ಆಡಿತು ಈ 2025 ಡಿಸೆಂಬರಲ್ಲಿ ಅಂತ ನನಗನ್ನಿಸ್ತು, ಈ 3 ಸಿನಿಮಾ ಬಂದಾದಮೇಲೆ. ಸೊ ಒಂದು ರೀತಿಯಲ್ಲಿ ನನಗನ್ನಿಸ್ತು, ಇಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಆಡಿಯನ್ಸ್ಗಳು ಬರ್ತಾರಪ್ಪ, 3 ಸಿನಿಮಾ ರಿಲೀಸ್ ಆದರೂ ಥಿಯೇಟ್ರ್ ತುಂಬ ಬರ್ತಾರೆ ಜನ ಅನ್ನುವಂಥದ್ದು ಪ್ರೂವ್ ಮಾಡ್ತಲ್ಲ, ಅದು ಒಂದು ಖುಷಿ ತರ್ತಿರುವಂಥ ಒಂದು ವಿಚಾರ 2025 ಡಿಸೆಂಬರಲ್ಲಿ. ಸೊ ಎಲ್ಲ ಸಿನಿಮಾಗಳು ಅದ್ಭುತವಾಗಿ ಮೂಡಿ ಬಂತು ಈ ವರ್ಷದಲ್ಲಿ. ನಾನು ಆಗಲೇ ಹೇಳಿದಾಗೆ ಕಾಂತಾರ ತುಂಬ ಸಲ ನೋಡಿದೆ, ಆ್ಯಂಡ್ ಸೂಪರ್ ಆಗಿರ್ಬೋದು, ಸೊ ತುಂಬ ನೋಡಿದ್ವಿ. ಆ್ಯಂಡ್ ನೀವೇ ಅದು ನೋಡಿದ್ರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ 2026 ಬರ್ತಿರುವಂಥ ಸಿನಿಮಾಗಳಿಗೆ ಯಾರೆಲ್ಲ ವೆಯ್ಟ್ ಮಾಡ್ತಾಯಿದ್ದೀರಾ, ಯಾವ ಸಿನಿಮಾಗೆ ವೆಯ್ಟ್ ಮಾಡ್ತಾಯಿದ್ದೀರಾ, ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆದಷ್ಟು ಬೇಗ ಸಿನಿಮಾಗಳು ಬರಲಿ. 2020 ಅತಿ ಹೆಚ್ಚು ಕನ್ನಡ ಸಿನಿಮಾಗಳು ಸಂಖ್ಯೆ ರಿಲೀಸ್ ಆಗಬೇಕು. ಸೊ ಪ್ರವಾಸ ಸಿನಿಮಾಗಳಿಗೆ ಜಾಗ ಸಿಗಬಾರ್ದು, ಅಷ್ಟರ ಮಟ್ಟಿಗೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ಒಂದು ಪ್ರೊಡಕ್ಷನ್ ಆಗಲಿ, ಸಿನಿಮಾ ಥಿಯೇಟ್ರಿಗೆ ರಿಲೀಸ್ ಆಗಲಿ ಅನ್ನುವಂಥದ್ದು ನನ್ನ ಒಂದು ಆಶಯ. ಸೊ ಈಗ ಸದ್ಯದ ಮಟ್ಟಿಗೆ ಎಲ್ಲ ಥಿಯೇಟ್ರ್ಗಳು ಕೂಡ ಈಗ ಕಂಟಿನ್ಯೂಸ್ಲಿ ಇರೋದ್ರಿಂದ ಎಲ್ಲ ಥಿಯೇಟ್ರ್ಗಳು ರನ್ ಆಗ್ತಾಯಿದೆ. ಸೊ ಮುಚ್ಚಿರುವಂಥ ಥಿಯೇಟ್ರ್ ಕೂಡ 2026 ರನ್ ಆಗಲಿ, ಎಲ್ಲ ಥಿಯೇಟ್ರ್ಗಳು ಕೂಡ ಓಪನ್ ಆಗಲಿ ಅನ್ನುವಂಥದ್ದು ನನ್ನೊಂದು ಆಶಯ. ಕೆಲವೊಂದು ಕಡೆ ನೋಡ್ತಾ ಇರ್ತೀವಿ, ವರ್ಷ ಒಂದು ಥಿಯೇಟರ್ಸ್ಗಳು ಓಡಲಿಲ್ಲ ಅಂದರೆ ಥಿಯೇಟರ್ಸ್ಗಳನ್ನ ಬಾಕ್ಲಾಕ್ಬಿಡ್ತಾರೆ, ಶಟ್ ಡೌನ್ ಮಾಡಿಬಿಡ್ತಾರೆ. ಸೊ ಬಟ್ ಈ ವರ್ಷ ತುಂಬ ಒಂದು ಕಂಟಿನ್ಯೂಟಿ ಚೆನ್ನಾಗಿ ಸಿಕ್ಕಿರೋದ್ರಿಂದ ತುಂಬ ಥಿಯೇಟರ್ಸ್ಗಳು ರನ್ ಆಗ್ತಾಯಿದೆ. ಸೊ ಮುಂದಿನ ದಿನಗಳಲ್ಲಿ ಥಿಯೇಟರ್ ಸಂಖ್ಯೆ ಕೂಡ ಹೆಚ್ಚಾಗಲಿ, 2026 ಥಿಯೇಟರ್ಸ್ ಕೂಡ ಒಂದು ಸಂಖ್ಯೆಗಳು ಹೆಚ್ಚಾಗ್ತಾ ಹೋಗಲಿ ಅಂತ ಹೇಳ್ತಾ. ಸೊ ಇದಾಗಿತ್ತು ಒಂದು ಚಿಕ್ಕ ರೀಕ್ಯಾಪು. ಬಟ್ ಇದು ಹೇಗೆ ಅನ್ನಿಸ್ತೋ ಏನೋ ಗೊತ್ತಿಲ್ಲ. ಸೊ ನಿಮಗೆ ಏನು ಅನ್ನಿಸ್ತು ಈ ವರ್ಷದ ಸಿನಿಮಾ, ಒಂದು ಆಲ್ಮೋಸ್ಟ್ ನೀವು ನೋಡಿದಂತಾಗೆ ನೀವು ಸಿನಿಮಾ ಯಾವ್ದು ಇಷ್ಟಪಟ್ರಿ, ಏನು ಕತೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಮುಂದಿನ ದಿನದಲ್ಲಿ 2026 ಸ್ಯಾಂಡಲ್ವುಡ್ಡು ನಂಬರ್ 1 ಆಗಲಿ, ನಮ್ಮ ಇಡೀ ವರ್ಲ್ಡ್ ವೈಡ್ಗೆ ನಂಬರ್ 1 ಸಿನಿಮಾ ಇಂಡಸ್ಟ್ರಿ ಆಗಲಿ ಅನ್ನೋದೇ ಒಂದು ಆಶಯ ಅಂತ ಹೇಳ್ತಾ ವಿಶ್ ಮಾಡ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. 2025 ಒಂದು ಕೊನೆಯ ವಿಡಿಯೋ ಇದು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನಲ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದೀರಾ. ಸೊ ಅಪ್ಕಮಿಂಗ್ ಬರುವಂಥ ಮುಂದಿನ ವರ್ಷ ಕೂಡ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಯಾರು ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡ್ಕೊಂಡಿಲ್ಲ, ಫಾಲೋ ಮಾಡ್ಕೊಳ್ಳಿ. ನಮಸ್ಕಾರ.